ಹಾಯ್ ನಮಸ್ತೆ, ನಾನು ವೀಣಾ. ಇವತ್ತು ಸೂಪರ್ ಟೇಸ್ಟಾಗಿರೋ ಅಂತಹ ಒಂದು ಮಸಾಲೆ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತಿಂತಾ ಇದ್ದರೆ ಒಂದು ಸಲ ಮಾಡಿದರೆ ಡೆಫಿನೆಟ್ ಇನ್ನೊಂದು ಸಲ ಟ್ರೈ ಮಾಡ್ತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ. ರವೆ ಇಡ್ಲಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಈ ಗ್ಲಾಸಲ್ಲಿ 2 ಗ್ಲಾಸು ರವೆ ತೊಗೊಂಡಿದ್ದೀನಿ. ಮಾಮೂಲಿ ಉಪ್ಪಿಟ್ಟು ರವೆ ಬರುತ್ತಲ್ಲ, ಮೀಡಿಯಮ್ದು, ಅದು ಉಪ್ಪಿಟ್ಟು ರವೆ. ಹಾಗೆಯೇ ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟ್, ಒಂದು ಚಿಕ್ಕದೊಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ತುಂಬ ತೊಗೋಬಾರ್ದು, ಸಿಹಿ ಆಗಿಬಿಡುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಕಿ, ಒಂದು 1/4 ಟೀ ಸ್ಪೂನಷ್ಟು ಸೋಡಾ, ಅಡುಗೆ ಸೋಡಾ. ಹಾಗೆಯೇ ಎಷ್ಟು ರವೆ ತೊಗೊಂಡಿರ್ತೀವಿ ಅದ್ರದ್ದು 2ರಷ್ಟು ಮೊಸರು, ಗಟ್ಟಿ ಮೊಸರು. ನೀರಿಗೆಲ್ಲ ಹಾಕಬಾರ್ದು, ಗಟ್ಟಿ ಮೊಸರು. ಬೇಕಂದರೆ ನೀರನ್ನ ನೀವು ಆ್ಯಡ್ ಮಾಡ್ಕೋಬೋದು. ಗಟ್ಟಿ ಮೊಸರು. ಹಾಗೆಯೇ ಫಸ್ಟು ಸ್ಟವ್ ಹಚ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಬಿಡೋಣ. ಒಂದು ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು, ಪ್ಯಾನು ಬಿಸಿ ಆದಮೇಲೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕೋಣ. ತುಂಬ ಎಣ್ಣೆ ಜಾಸ್ತಿ ಬೇಡ, ಒಂದು 2 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು. ಹಾಕಿ ಎಣ್ಣೆನ ಬಿಸಿ ಆಗಕ್ಕೆ ಬಿಡೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಏನು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ವಲ್ಲ ನಾವು ಕಡಲೆಬೇಳೆ, ಆ ಕಡಲೆಬೇಳೆನ ಹಾಕಬೇಕು. ಕಡಲೆಬೇಳೆ ಹಾಕಿದ ಮೇಲೆ ಉರಿ ಅಂತೂ ಫುಲ್ ಸಿಮ್ಮಲ್ಲೇ ಇರಬೇಕು, ಇಲ್ಲಾಂದರೆ ಕಡಲೆಬೇಳೆ ಬೇಗ ಸೀದೋಗ್ಬಿಡುತ್ತೆ. ಇದು ಏನು ರವೆ ಇಡ್ಲಿಲಿ ಕಡಲೆಬೇಳೆ ಫುಲ್ ಸೀದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಆಮೇಲೆ ಹೆಚ್ಚಿಟ್ಕೊಂಡಿರೋ ಅಂತಹ ಕರ್ಬೇವಿನ ಸೊಪ್ಪು, ಅದನ್ನೆರಡನ್ನೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದನ್ನೇನು ಸ್ವಲ್ಪ ಕೆಂಪುಗೆ ಆಗ್ತಾಯಿದೆ ಅಂದ ತಕ್ಷಣವೇ ನಾವು ಸ್ಟವ್ನ ಆಫ್ ಮಾಡ್ಕೊಬಿಡ್ಬೇಕು, ಇಲ್ಲ ಇನ್ನೊಂದು ಸ್ವಲ್ಪ ಬಿಟ್ಟರೆ ಸೀದೋಗ್ಬಿಡುತ್ತೆ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಸ್ಟವ್ನ ಆಫ್ ಮಾಡ್ಕೊಬಿಡೋಣ. ಆಫ್ ಮಾಡಿಕೊಂಡು ಏನು ಆ ಬಿಸಿ ಇರುತ್ತಲ್ಲ, ಆ ಬಿಸಿಗೇ ಏನು ಇಟ್ಕೊಂಡಿದ್ವಲ್ಲ ನಾವು ರವೆ, ಆ ರವೆನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಬಿಸಿ ಇರುತ್ತಲ್ಲ, ಬಿಸಿನೇ ಸಾಕು, ಅದರಲ್ಲೇ ರವೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಏನು ಇದರಲ್ಲಿ ಒಲೆ ಹಚ್ಕೊಂಡೇನು ಬಿಸಿ ಮಾಡ್ಕೊಳೋದು ಬೇಡ. ಜಸ್ಟ್ ಒಗ್ಗರಣೆ ಹಾಕಿ ಆದಮೇಲೆ ಆಫ್ ಮಾಡ್ಕೊಂಡಿರ್ತೀವಲ್ಲ, ಆ ಬಿಸಿನೇ ಸಾಕು. ಅಷ್ಟರಲ್ಲೇ ಕೂಡ ರವೆನ ಚೆನ್ನಾಗಿ, ಏನು ಕಡಲೆಬೇಳೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು 5 ನಿಮಿಷ. ಅದು ಫುಲ್ಲು ಏನು ರವೆ ಆ ಕಾವಿಗೇ ಬಿಸಿ ಆಗಬೇಕು. ಅದು ಬಿಸಿ ಎಲ್ಲ ಆದಮೇಲೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ನಾವು ಏನು ತುರಿದಿಟ್ಕೊಂಡಿದ್ವಲ್ಲ ಕ್ಯಾರೆಟು, ಆ ಕ್ಯಾರೆಟ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮುಂಚೆನೇ ಮಿಕ್ಸ್ ಮಾಡ್ಕೋಬಾರ್ದು, ನೀರು ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಇಡ್ಲಿ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು, ನಾವು ಎಷ್ಟು ಹಾಕ್ಕೊಂಡಿರ್ತೀವಿ ರವೆನ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 2 ನಿಮಿಷ ಬಿಡಬೇಕು. ಹಾಗೆಯೇ ಮಿಕ್ಸ್ ಮಾಡಿಬಿಟ್ಟು ನಾವು ಅಷ್ಟರಲ್ಲಿ ಸ್ಟವ್ ಹಚ್ಕೊಂಡು ಆ್ಯಕ್ಚುಲಿ ಏನು ಇದಕ್ಕೆ ನೀರು ಕಾಯಕ್ಕೆ ಇಟ್ಕೊಬಿಡ್ಬೇಕು. ಒಂದು 2 ನಿಮಿಷ ಮಿಕ್ಸ್ ಆದಮೇಲೆ ನಾವೇನು ಇಟ್ಕೊಂಡಿದ್ವಲ್ಲ ಮೊಸರು, ನಾನು 2 ಗ್ಲಾಸ್ ಇಟ್ಕೊಂಡಿದ್ದೆ ರವೆನ, ಹಂಗಾಗಿ ನಂದು 2 ಗ್ಲಾಸ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಯಿತು, ಅದು ಸ್ಕಿಪ್ ಆಗಿದೆ. ಒಂದು 2.5 ಗ್ಲಾಸು 3 ಗ್ಲಾಸಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕು, ಅಷ್ಟೇ ಕರೆಕ್ಟಾಗುತ್ತೆ. ತುಂಬ ತೆಳುವಾದ್ರೂ ಚೆನ್ನಾಗಿ ಬರಲ್ಲ, ಗಟ್ಟಿಯಾಗಿಬಿಡುತ್ತೆ. ಅಥವಾ ತುಂಬ ಗಟ್ಟಿಯಾದ್ರೂ ಇಡ್ಲಿ ಗಟ್ಟಿಯಾಗಿಬಿಡುತ್ತೆ. ಮೀಡಿಯಮ್ಮಾಗಿ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮೊಸರು, ಏನು ಉಪ್ಪು ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಒಂದು 2 ನಿಮಿಷ ಆ ಕಡೆ ಸೈಡಿಗೆ ಇಟ್ಬಿಟ್ಟು ನಾವು ಇಡ್ಲಿ ಪಾತ್ರೆ ಇಟ್ಕೊಂಡು ನೀರು ಬಿಸಿಗೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಸ್ವಲ್ಪ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹೆಚ್ಚಿ ಇಟ್ಕೊಳ್ಳೋಣ. ನಾನು ಎಣ್ಣೆ ಹೆಚ್ಚಲ್ಲ ಆ್ಯಕ್ಚುಲಿ, ಯಾವಾಗ್ಲೂ ಎಲ್ಲಾದರೂ ಒಂದೊಂದು ಸಲ ಅಷ್ಟೇ. ಒಂದು ಸ್ವಲ್ಪ ಒಂದು 2 ಡ್ರಾಪ್ಸ್ ಅಷ್ಟು ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದ್ರೆ ಅದೇ ಒಂಥರ ಸ್ಮೆಲ್ ಅಂತರ ಆಗಿಬಿಡುತ್ತೆ. ಏಕೆಂದರೆ ನಾವು ಒಗ್ಗರಣೆಗೂ ಎಣ್ಣೆ ಹಾಕಿರೋದ್ರಿಂದ ಎಣ್ಣೆ ಜಾಸ್ತಿ ಅನಿಸುತ್ತೆ. ಒಂದು 2 ಡ್ರಾಪಲ್ಲೇ ಇಡೀ ಎಷ್ಟು ಇರುತ್ತೆ ಇಡ್ಲಿದು ಅದಕ್ಕೆಲ್ಲ ಹಚ್ಕೊಬಿಡ್ಬೇಕು. ಹಚ್ಕೊಂಡು ಈ ಕಡೆ ನೀರು ಇನ್ನೇನು ಬಿಸಿ ಆಗ್ತಾಯಿದೆ ಅಂತ ಅಂದಾಗ ಚೆನ್ನಾಗಿ ಮಳಬೇಕು. ನೀರು ಬಿಸಿ ಆಗೋಕ್ಕಿಂತ ಮುಂಚೆನೇ ಇಡ್ಲಿ ಬೇಯಕ್ಕೆ ಇಡಬಾರ್ದು, ಚೆನ್ನಾಗಿ ಬರಲ್ಲ. ನೀರು ಫುಲ್ಲು ಚೆನ್ನಾಗಿ ಮಳ್ತಾಯಿದೆ ಅಂತ ಅಂದಾಗ ನಾವೇನು ಇಡ್ಲಿ ಅಟ್ಟಿರುತ್ತೆ ಅದಕ್ಕೆಲ್ಲ ಹಾಕ್ಬಿಟ್ಟು ಇಡ್ಲಿ ಬೇಯಕ್ಕೆ ಇಟ್ಬಿಡ್ಬೇಕು. ಆ್ಯಕ್ಚುಲಿ ನನಗೆ ಇದೇ ಸಾಕು, ನನಗೆ ಒಂದೇ ಟೈಮಿಗೆ ಬೇಕಾಗಿರೋದು ನನಗೆ ನನ್ನ ಮಗಂಗಷ್ಟೇ. ಹಂಗಾಗಿ ನಾನು ತುಂಬ ಕಮ್ಮಿ ಮಾಡ್ತಾಯಿದ್ದೀನಿ, ಜಾಸ್ತಿ ಏನು ಮಾಡಿ ಉಳಿಸಲ್ಲ ನಾನು. ಆವಾಗ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಕೊಂಡು ಸ್ವಲ್ಪ ಬೇಕು ಅಂದರೆ ಜಾಸ್ತಿ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೋಬೋದು. 4 ಗ್ಲಾಸು ರವೆ ಹಾಕ್ಕೊಂಡ್ರೆ 8 ಗ್ಲಾಸು ಮೊಸರು ಹಾಕ್ಕೊಂಡು ಆ ಥರ ಮಾಡ್ಕೋಬೋದು. ಬಟ್ ನನಗಿಷ್ಟೇ ಸಾಕು, ಹಂಗಾಗಿ ನಾನು ಇಷ್ಟೇ ತೋರಿಸ್ತಾಯಿದ್ದೀನಿ. ನಾನು ವೀಡಿಯೋಗೆ ಅಂತ ಎಕ್ಸ್ಟ್ರಾ ಏನು ನಾನು ಮಾಡಲ್ಲ, ನಾನು ಏನು ಮಾಡ್ತೀನಿ ಅದನ್ನು ಮಾತ್ರ ತೋರಿಸ್ತೀನಿ. ನೀರೆಲ್ಲ ಬಿಸಿ
ಆದಮೇಲೆ ಪಾತ್ರೆಗಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಅದು ನೀಟಾಗಿ ಬೇಯಬೇಕು. ನೋಡಿ ಬೆಂದ ಮೇಲೆ ನಾವು ನೀರಿಗೇನು ಸ್ಪೂನ್ ಹೆಚ್ಕೊಳೋದು ಬೇಡ, ಏನು ಬೇಡ, ಹಾಗೇನೆ ಅದೇನೇ ಬಂದ್ಬಿಡುತ್ತೆ. ಹಿಂಗೆ ತೆಗೆದ್ರೆ ಒಂದು 20 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆನೇ ಇಲ್ಲ. ಒಂದು 20 ನಿಮಿಷನೂ ಬೇಡ, ಒಂದು 15 ನಿಮಿಷದೊಳಗಡೆ ಎಲ್ಲ ಆಗೋಗ್ಬಿಡುತ್ತೆ. ಏನಪ್ಪ ಬೆಳಗ್ಗೆ ಎದ್ದು ನಾವು ತಿಂಡಿ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡೋ ಅಷ್ಟರಲ್ಲೇ ಆ್ಯಕ್ಚುಲಿ ಇಡ್ಲಿ ಆಗೋಗ್ಬಿಡುತ್ತೆ. ನೆನೆಸೋದು ಬೇಡ, ಎಂತ ಬೇಡ, ಜಸ್ಟು ಕಲಸಿ ಹಾಕಿದ್ರೆ ಸಾಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಮಗ ಅಷ್ಟೇನು ಇಷ್ಟಪಡಲ್ಲ ಅದನ್ನು, ಹಾಗಾಗಿ ಜಸ್ಟ್ ಕ್ಯಾರೆಟ್ ಮಾತ್ರ ಹಾಕಿ ನಾನು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟು, ಗಮ್ ಅಂತ ಇರುತ್ತೆ ಇಡ್ಲಿ. ಹಂಗೇ ತಿಂತಾಯಿದ್ರೆ ಎರಡೆರಡು ಸಾಕು. ರವೆ ಇಡ್ಲಿ ಕೆಲವ್ರಿಗೆ ಡೈಜೆಷನ್ ಆಗಲ್ಲ ಅಂತಾರೆ, ಬಟ್ ತಿಂತಾಯಿದ್ರೆ ಇನ್ನೊಂದೆರಡು ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತೆಗಿಯೋಕ್ಕಂತೂ ಒಂದು ಸ್ವಲ್ಪ ಅಂಡ್ಕೊಳುತ್ತೆ, ಆ ಥರದ್ದು ಏನೂ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನೋಡಿ. ಎಷ್ಟು ಸಾಫ್ಟಾಗಿದೆ ಅಂತ ಅಂದರೆ ಜಸ್ಟ್ ಹಿಂಗೆ ಮುರಿದ್ರೇ ಮುರಿದೋಗುತ್ತೆ, ಆ ಥರ ಇದೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.